ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಗೋಪಾಲ್ 9368. ಇವತ್ತು ಒಂದು ಸ್ಟೋರಿ ವಿಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ನೋಡಿದ್ದೀರಾ ನನ್ನ ಸ್ಟೋರಿ ವಿಡಿಯೋನ. ಸ್ವಲ್ಪ ಜನ ಆದರೂ ನೋಡ್ತಾ ಇದ್ದೀರಾ. ಥ್ಯಾಂಕ್ಸು, ತುಂಬ ಥ್ಯಾಂಕ್ಸು. ಇವತ್ತು ಒಂದು ಹಾಕ್ತಾಯಿದ್ದೀನಿ. ಯಾವುದು? ಓಂ ಶ್ರೀಕೃಷ್ಣ ಮುಂದೆ ಜಗದ್ಗುರು. ಪ್ರೀತಿ ಹಾಡು ಸಾಗಲಿ ಅಂತ ಒಂದು ಸ್ಟೋರಿ ಕೇಳಿ. ಆಮೇಲೆ ಸ್ಕೂಲಿಂದ ಬೇಗ ಬಂದುಬಿಡು, ಆಟ ಆಡ್ತಾ ಕೂತ್ಕೋಬೇಡ. ನಮ್ಮ ದಿನ ಸುಳ್ಳು ಹೇಳೋದು, ನಂತರ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಟೈಮ್ ಮಾಡೋದು, ಮನೆಗೆ ಬರೋದು ಇದ್ದದ್ದೇ. ಆಟ ಯಾವಾಗಲೂ ಅದೊಂದಿದ್ದರೆ ಎಷ್ಟು ಚೆನ್ನಾಗಿರೋದು. ಎಲ್ಲ ಪಿರಿಯಡ್ಡು ಒಂದೊಂದು ಆಟಗಳು, ಕೇರಮ್ಮು, ಚೆಸ್ಸು, ತ್ರೋಬಾಲು, ಇನ್ನೂ ಏನೇನು ಆಟಗಳು ಇದೆಯೋ ಎಲ್ಲ ಆಡಿಕೊಂಡು ಅಂದಾಗೆ ಈ ಆಟದಲ್ಲೇ ಅಲ್ವಾ ಅವನ ಪರಿಚಯ ಆದದ್ದು. ತ್ರೋಬಾಲು ಎದುರು ಬದ್ರು ಇದ್ದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಸ್ಕೂಲು ಬೇರೆ ಬೇರೆ ಇದ್ದರೂ ಆಟಗಳಲ್ಲಿ ಮಾತ್ರ ಎಲ್ಲ ಒಂದಾಗಿ ಆಡ್ತಾಯಿದ್ರು. ಆದರೆ ಯಾವಾಗಲೂ ಒಮ್ಮೆ ಹೀಗೆ ಆಟಗಳು, ಖೋಖೋ, ತ್ರೋಬಾಲ್ ಎಲ್ಲ ಒಟ್ಟಿಗೆ ಇವ್ರಿಗೂ ಅವ್ರಿಗೂ ಮ್ಯಾಚು ಬಿಡುತ್ತಿದ್ದು. ಅವನು ಕಾಲೇಜು PUC, ಇವಳು SLC. ಇವರಿಬ್ಬರು ಲೀಡರ್ಸ್ಗಳಯ್ಯ. ಯಾವುದ್ರಲ್ಲೂ ಯಾರು ಗೆದ್ದರೂ ಅವ್ರಿಗೆ ಮೋಸ ಮಾಡೋದು, ಕಿರ್ಚಾಡೋದು, ಕಿತ್ತಾಡೋದು ಇದ್ದದ್ದೇ ದಿನ. ಆದರೆ ಅದ್ಯಾಕೋ ಮೋಸ ಗೆದ್ದವ್ರನ್ನ ನೀವು ಮೋಸದಿಂದ ಗೆದ್ರಿ ಅನ್ನೋದು ಸೋತವರು. ಇದೆಲ್ಲ ಮಾಮೂಲಿ ಇದ್ದಿದ್ದೆ. ಅದೇಕೋ ಅವತ್ತು ಅವನು ಇದ್ದಿದ್ದೆ. ಆದರೆ ಅದೇಕೋ ಅವತ್ತು ಅವನು ಏನು ಹೇಳಲಿಲ್ಲ. ಇಲ್ಲ ನಿಮ್ಮದೇ ಸರಿ, ನಿಮ್ಮದೇ ಆಡಿ. ಅವಳು ಹಾಕಿದ ಬಾಲ್ನೆಲ್ಲ ಅವತ್ತು ಬಿಟ್ಟು ಅವಳನ್ನೇ ನೋಡ್ತಿದ್ದ. ಯಾಕೆ ಹಿಂದೆ ಆಡ್ತಾ ಇದೆಯಾ, ಸರಿಯಾಗಿ ಆಡು ಅಂತ ಯಾರು ಫ್ರೆಂಡ್ಸ್ ಹೇಳಿರುವೆ ಇವನು ಅವಳನ್ನೇ ನೋಡ್ಕೊಂಡು ಹೆಂಗೆಂಗೋ ಬಾಲ್ ಹಾಕೋದು ಇದೆಲ್ಲ ಮಾಡ್ತಾಯಿದ್ದ. ಆದರೆ ಬಾಲೆಲ್ಲ ಔಟ್ ಆಗ್ತಿತ್ತು. ಇವನಿಗೆ ಕೌಂಟು ಹೋಗೋದು. ಅವರು ಟೀಮ್ನವರೆಲ್ಲ ಇವನನ್ನು ಬೈತಾಯಿದ್ರು. ಫಸ್ಟ್ ಬಾಲೇ ಅವನಿಗೆ ಏನೋ ಆಗಿದೆ, ಫಸ್ಟ್ ಬಾಲೇ ಔಟ್ ಮಾಡಿದ್ದಾನೆ, ಏನೋ ಆಗಿದೆ ಅವನಿಗೆ. ನೀವಾದರೂ ಸರಿಯಾಗಿ ಆಡ್ರಿ, ಇಸ್ಕೊಂಡು ಬಾಲು ಬೇರೆಯವ್ರು ಆಡ್ರಿ. ಇವಳು ಹೇಳಿದಾಗ, ಇಲ್ಲ ನಾನೇ ಆಡೋದು, ಬೇರೆಯವ್ರಿಗೆ ಕೊಡಲ್ಲ. ಆಡ್ತೀರ, ಈ ಸಲ ನಾನೇ ಗೆಲ್ಲೋದು. ನೀವೇ ಗೆಲ್ರಿ. ಮತ್ತು ನಿನಗೆ ಏನೋ ಆಗಿದೆ, ಯಾರೋ ಒಬ್ಬರು ಗೆದ್ದರೆ ಆಯಿತು, ನೀನಿವತ್ತು ಲೀಡ್ರು ಬೇಡ, ಅಲ್ಲಿ ನಿಂತ್ಕೊ ಅಂತ ಅವನಿಂದ ಬಾಲ್ ತೆಗೆದುಕೊಂಡ್ರು. ನೀನಿವತ್ತು ಲೀಡ್ರ್ ಆಡಬೇಡಪ್ಪ, ನಿಂತ್ಕೋ, ಯಾಕೋ ನೀನು ಅವಳು ನೋಡಿಕೊಂಡು ಸರಿಯಾಗಿ ಆಡ್ತಾ ಇಲ್ಲ, ನಮಗೆ ಗೊತ್ತಾಗೋಯ್ತು. ಬೇಡ ನೀನು ಗೆಲ್ಲೋದು ಅಷ್ಟರಲ್ಲೇ ಇದೆ, ಅದು ನೋಡು ಅಂತಂದ್ಬಿಟ್ಟು ಹೇಳಿರು. ಬಾಲ್ ತೆಗೆದುಕೊಂಡು ಆಟ ಆಡಿದರು. ಆದರೆ ಅವತ್ತು ಈಕ್ವಲ್ಲೇ ಆಯಿತು ಆಟ. 4 ನಿಮಿಷ ಆಗೋಯ್ತು. ನಾನು ಯಾವಾಗ ಓದೋದು? ಅವ್ರು ಗೆಲ್ಲಲಿಲ್ಲ, ಇವರು ಗೆಲ್ಲಲಿಲ್ಲ. ನಾಳೆನಾದರೂ ಆಡಬೇಕು. ಆಡ್ತೀಯ ನೀನು? ಅಲ್ಲ, ಏನಾಗಿದೆ ನಿನಗೆ? ಅದು ಇದು ಏನಿಲ್ಲ, ಅದು ಇದು ಏನಿಲ್ಲ, ಎಲ್ಲ ಸರಿಯಾಗೇ ಇದೆ. ಚೆನ್ನಾಗಿ ಆಡ್ತಾಯಿದ್ದೀನಿ, ನನಗೇನೂ ಆಗಿಲ್ಲ. ಮನೆ ಕಡೆ ಹೊರಟರು. ಇಬ್ಬರು ನೋಡಿಕೊಂಡು ಒಟ್ಟಿಗೆ ಜೋರಾಗಿ ಬಂದಾಗ ಬುಕ್ ಹಿಡ್ಕೊಂಡು ಟಿಕ್ಕಿ ಕೊಟ್ಟರು. ಪುಸ್ತಕ ಎಲ್ಲ ತಳಗೆ ಬಿತ್ತು. ಅವನು ಸರಿ ಅಂತ ಎತ್ತು ಕೊಟ್ಟ. ಅವಳು ಸರಿಯಾಗಿ ಡಿಕ್ಕಿ ಕೊಟ್ಟಿದ್ದೀರಾ, ತಲೆ ನೋಡಿ ಎಷ್ಟು ಊದಿದೆ. ಅವಳ ಬಿಳಿಯಾದ ಮುಖ ಆಟವಾಡಿ ಕೆಂಪಾಗಿತ್ತು. ಮೂಗು ಸಂಪಿಗೆ, ಕಣ್ಣು ನೈದಿಲ್ಲ. ಅವನಿಗೆ ಹಾಡು ಜ್ಞಾಪಕ ಬಂತು.
ಅವಳು ಹಾಡು ಹೇಳ್ತಾ ಇದ್ದರೆ ಇಲ್ಲಿಂದ ಈ ಸ್ಕೂಲಿಂದ ಆ ಸ್ಕೂಲವರೆಗೂ ನೋಡ್ತಾ ಇದ್ದರು, ಅದನ್ನೇ ನೆನೆಸ್ಕೊಳ್ತಾ ಕೂತಿದ್ದ. ಅವಳು ಸ್ಟೇಜ್ ಮೇಲೆ ಹಾಡು ಹೇಳ್ತಾ ನಿಂತಿದ್ದರೆ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ಲು. ಏನು ಖುಷಿಯಾಗಿ ಒಂದು ಸ್ವಲ್ಪನೂ ಒಳ್ಳೆ ರಾಗ ಅಲ್ಲಿಂದ ಇಲ್ಲಿವರೆಗೂ ಅಷ್ಟು ಸ್ಕೂಲ್ ಹುಡುಗರು 1000 ಜನನೂ ಕೇಳ್ತಾ ಇದ್ದರು. ಹಾಗಿರ್ತಿತ್ತು ಅವಳು ಹಾಡು. ಅದನ್ನೇ ಜ್ಞಾಪಿಸ್ಕೊಂಡು ನಿಂತಿದ್ದ. ಏನ್ರಿ ನೀವು ತಲೆ ಊದಿಸ್ಕೊಂಡು ತಲೆ ಊದಿರೋದು ನೋಡ್ರಿ ಅಂದರೆ ನನ್ನ ಏನೋ ನೋಡ್ತಾ ಇದ್ದೀರಾ? ಬನ್ನಿ ಆಸ್ಪತ್ರೆಗೆ ಹೋಗೋಣ, ಇನ್ನೇನು ಯಾರು ಹೋಗ್ತಾರೆ. ಹಾಗಾದರೆ ಇರಿ ಅಂತ ತಲೆ ಮೇಲಿನ ಗಾಯವನ್ನು ಉಜ್ಜಿ ಅದಕ್ಕೆ ಅಲ್ಲೇ ಇದ್ದ ಸೊಪ್ಪಿನಕಾಯನ್ನು ಹಚ್ಚಿದ. ಹಬ್ಬ, ನಿಮ್ಮ ಹೆಂಡತಿ ಆಗೋಳು ಪುಣ್ಯ ಮಾಡಿರ್ತಾಳೆ, ಎಲ್ಲ ತಿಳ್ಕೊಂಡಿದ್ದೀರಾ. ಹೌದಾ ಥ್ಯಾಂಕ್ಸ್. ನೀವೇ ಆದರೆ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡ. ಅದು ಇದು ಮನೇಲಿ ಅಪ್ಪ ಕಾಯ್ತಾ ಇದ್ದಾರೆ, ಬೈತಾರೆ, ಹೋಗ್ತೀನಿ ನೋಡಿ. ಅವಳು ಮನೆಗೆ ಹೊರಟಳು. ಇವನು ಅಂಗಡಿಗೆ ಹೋಗಿ, ನಾನು ಹೋದ ತಕ್ಷಣ ಅಂಗಡಿಗೆ ಹೋಗಿ ಕೂರಬೇಕು ಅಂತ ಅಂಗಡಿಗೆ ಹೋದ. ಅಲ್ಲಿಗೆ ಅವರಮ್ಮ ಕಾಫಿ ಫ್ಲಾಸ್ಕಿಗೆ ಹಾಕಿ ತಂದು ಕೊಟ್ಟರು. ಸ್ನ್ಯಾಕ್ಸು ತಿನ್ಕೊ ಅಂತ ಹೇಳಿ ಕೊಟ್ಟರು. ಅವಳು ಮನೆಗೆ ಹೋಗಿ ಕಾಫಿ ಕುಡಿದು, ನೀನು ಅಂಗಡಿಗೆ ಹೋಗಿ ಸ್ವಲ್ಪ ರೇಷನ್ ತಂದುಬಿಡು, ರೇಷನ್ ತಂದುಬಿಡು. ಆಟ ಆಡ್ತಾ ಇದ್ದಾರೆ, ಸಾಕು, ಆಟ ಆಡಿ ಸಾಕು, ಕುಡಿದಿದ್ದು ಸ್ವಲ್ಪ, ಮನೆ ಕಡೆ ಗಮನ ಕೊಡು. ಹೆಣ್ಮಕ್ಳು ಎಲ್ಲ ಕಲ್ತಿರಬೇಕು, ಇಲ್ಲದೆ ಹೋದರೆ ಯಾರೂ ಹೇಳಿಕೊಡಲ್ಲ. ಸ್ವಲ್ಪನಾದರೂ ಅವ್ರವ್ರ ಜವಾಬ್ದಾರಿ ಅವ್ರವ್ರಿಗೆ ಇರಬೇಕು, ಅವ್ರವ್ರ ಜವಾಬ್ದಾರಿ ನೋಡ್ಕೊಳಂಗೆ ಅವ್ರು ಇರಬೇಕು. ಬಿಡು. ಏನೀಗ ಬ್ಯಾಗ್ ತಗೊಂಡು ಹೊರಟಳು. ಅವನು ಅಂಗಡಿಗೆ ಬಂದಾಗ ಅವನಿಗೆ ತೂಕ ಮಾಡುತ್ತಿದ್ದವನು ಇವಳನ್ನು ನೋಡಿ, ಅರೆ ನೀವು? ನಾನೇ, ಇಲ್ಲಿ ಸ್ವಲ್ಪ ಇರೋದಿಲ್ಲ ನೋಡಿ. ಅವನು ಬೇರೆಯವನ್ನೆಲ್ಲ ಬಿಟ್ಟು ಇವಳಿಗೆ ಮಾತಾಡ್ಸ್ಕೊಳ್ಳೋಕೆ ಬಂದಾಗ ಅವರಮ್ಮ, ಮೊದಲು ಬಂದವ್ರಿಗೆ ಕೊಡೋ, ಆಮೇಲೆ ಅವಳನ್ನು ವಿಚಾರಿಸುವಂತೆ ಎಲ್ಲ ಕೊಟ್ಟು ಅವಳಿಗೆ ಕೊನೆಗೆ ಬ್ರಾಹ್ಮಣರ ಹುಡುಗಿ ಆದ್ದರಿಂದ ಅವರಮ್ಮ ಏನೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಎಲ್ಲ ಕೊಟ್ಟು ಕೊನೆಗೆ ಅವಳಿಗೆ ಚಾಕ್ಲೇಟ್ ಕೊಟ್ಟ. ಅಮ್ಮಂಗೆ ಕಾಣದಂತೆ ಅವಳು, ನನಗೆ ಇಷ್ಟವಾದದ್ದು ಯಾರಿಗೂ ತೋರಿಸ್ಬಾರ್ದು ಅಂತ ಮೊದಲೇ ಎತ್ತಿಕೊಂಡು ಪುಸ್ತಕ ಪೆನ್ನು ಎಲ್ಲವನ್ನು ಅಂಗಡಿಗೆ, ಪುಸ್ತಕ ಪೆನ್ನು ಎಲ್ಲದಕ್ಕೂ ಆ ಅಂಗಡಿಗೆ ಬರಬೇಕಾಯಿತು. ಸ್ಕೂಲ್ನಲ್ಲಿ ಹಾಗಾಗಿ ಟೈಮು ಸಿಕ್ಕಾಗಲಿಲ್ಲ. ಇಬ್ಬರು ಹೊರಡೋದು. ಅವನು ನೋಟ್ಸು ತೆಗೆದುಕೊಂಡು ಇವನು ಅವನೇ ನೋಟ್ಸ್ ತಗೋ ನೋಟ್ಸ್ ಬರ್ಕೊ ಅಂತ ಬರೆದಿದ್ದನ್ನೆಲ್ಲ ಕೊಡ್ತಾ ಇದ್ದ. ನಿಮ್ಮಂಗೆ ಅನುಸರಿಸಿಕೊಂಡು ಹೋಗೋರು ಸಿಕ್ಕರೆ ಜೀವನ ಲೈಫು ಚೆನ್ನಾಗಿರುತ್ತೆ. ನನಗೂ ಅಷ್ಟೇ, ನಿನ್ನಂತ ಕಂಡ್ರೆ ಇಷ್ಟ, ನಿನ್ನ ಹಾಗೆ ಇರಬೇಕು ಹೇಳಿದ. ಹೌದು ಸುಳ್ಳಲ್ಲ, ನಾನು ಹೇಳಿದ್ದು ಸುಳ್ಳಲ್ಲ, ನಿಜ. ಹಾಗಾದರೆ ನನ್ನ ಆಣೆ ಮಾಡಿ ಹೇಳು ನೋಡೋಣ ಅಂತ ಕೇಳಿದ. ಹೌದು, ನಿಮ್ಮನೆಗೂ ನಿಜ, ನಿಮ್ಮಂಥವ್ರು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಹೇಳಿದಳು. ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿಂದ ನಮ್ಮ ಹೊಸ ಪ್ರೇಮ ಅಂತ ಅವಳೇ ಕೇಳಿಲು. ಓಕೆ ಅಂತ ಇಬ್ಬರು ಕೈ ಹಿಡಿದು ಪ್ರೀತಿ ಓಕೆ ಅಂದಮೇಲೆ ಫ್ರೆಂಡ್ ಆಗಿರೋದು ಯಾಕೆ? ಪ್ರೀತಿ ಓಕೆ ಅಂದ ಮೇಲೆ ಫ್ರೆಂಡ್ ಆಗಿರೋದು ಯಾಕೆ? ಎಲ್ರಿಗೂ ಹೇಳೋಕ್ಕೆ ಫ್ರೆಂಡ್ ಅಂತ ನಾವು
ಹೇಳಬೇಕಲ್ಲ ಏನಾರು ಒಂದು, ಅದಕ್ಕೆ ಫ್ರೆಂಡ್ ಅಂತ ಹೇಳೋಣ ಅಂತ ಹೇಳಿರಿ. ಫಿಲಮ್ಮು ಹಾಡಿಕೊಂಡು ಬೆರಳು ಹಿಡ್ಕೊಂಡು ಸೂರ್ಯನ ಕೆಂಪಾಗಿರೋದು ನೋಡ್ತಾ ನೀರು ಕಾಲಿನಲ್ಲಿ ಬಿಟ್ಕೊಂಡು ಆಟ ಆಡ್ತಾ ಅವರು ಲೇಟಾಗಿ ಹೋದಾಗ ದಿನ ಒಂದು ಸುಳ್ಳು ಇಬ್ಬರು ಒಂದನ್ನೇ ರೆಡಿ ಮಾಡಿಕೊಂಡು ಹೇಳ್ತಾಯಿದ್ರು. ಅಲ್ಲಿ ಇಲ್ಲಿ ಆಟ ಆಡಿಕೊಂಡು ಮಾತಾಡಿಕೊಂಡು ಕೂತ್ಕೊಂಡು ಚಾಕ್ಲೇಟು ಕಡಲೆಕಾಯಿ ಅದು ಇದು ಎಲ್ಲ ತಿಂತಾ ಓಡಾಡಿಕೊಂಡು ಸೂರ್ಯನ ನೋಡ್ಕೊಂಡು ಓಡಾಡಿಕೊಂಡು ಮನೆಗೆ ಲೇಟಾಗಿ ಹೋಗ್ತಾಯಿದ್ರು. ಅಮ್ಮ ಏನು ತಿಂಡಿ ಮಾಡಿದ್ಯಾ? ಪುಳಿಯೋಗರೆ ಮಾಡಿದ್ಯಾ? ಹಾಗಾದರೆ ಇವತ್ತು ಇನ್ನೊಂದು ಬಾಕ್ಸ್ಗೆ ಹಾಕ್ಕೊಡು, ನನ್ನ ಫ್ರೆಂಡು ಬರ್ತಾನೆ. ಯಾರೇ ಅದು ಫ್ರೆಂಡು ಬರ್ತಾಳೆ ಅನ್ನೋದು ಬರ್ತಾನೆ ಅಂದೆ ಅಷ್ಟೇ. ಅದೇ ಜಯಶ್ರೀ ಅಂತ ಇದ್ದಾಳಲ್ಲ ಅವಳೇ. ಸರಿ ಶಶಿಕಲಾಗೂ ಕೊಟ್ಬಿಡು. ಇಬ್ಬರು ಒಳ್ಳೆ ಹುಡುಗರು, ಒಂದು ಚೂರು ಯಾರ ತಂಟಗೂ ಹೋಗಲ್ಲ. ಅವರು ಓದು ಅವರಿದು ಅಷ್ಟೇ ಮಾಡ್ಕೊಂಡಿರ್ತಾರವರು. ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ, ಕೇಳೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ನೀನು ಇದೆಯಾ ಅಂತ ಹೇಳ್ತಾಯಿದ್ರು. ನೀನು ಇದೆಯಾ ಬರೀ ಈ ಸ್ಕೂಲ್ನಲ್ಲಿ ಹಾಡ್ತೀಯ, ಮನೇಲಿ ಹಾಡು ಅಂದರೆ ಒಂದು ಹಾಡಲ್ಲ. ಮನೆಯ ಮಕ್ಕಳನ್ನು ಅನ್ನೋದು ಬೇರೆಯವ್ರನ್ನ ಹೊಗಳೋದು. ಏನೋ ನೀನು ಬುದ್ಧಿ ಕಲೀಲಿ ಅಂತ ಹೇಳ್ತೀವಿ. ಟೈಮ್ ಆಯಿತು, ಅವನು ಬಂದಿರ್ತಾನೆ. ಲೇ ಯಾಕೆ ಅದು ನಿಜ ಹೇಳು, ಬೇಕಾದರೆ ನೀನೇ ಬಂದು ನೋಡು. ಜಯಶ್ರೀ ಕೇಳು. ಅದು ಸರಿ. ಅವಳು ಸ್ವಲ್ಪ ದೂರ ಹೋಗಿರೋಕ್ಕಿಲ್ಲ, ಆಗಲೇ ಅವನು ಬೈಕಿನಲ್ಲಿ ಬಂದ. ಬೈಕ್ ಹೊಡಿತೀಯಾ ಈಗಲೇ? ಬೈಕೇನು, ಕಾರು ಓಡಿಸ್ತೀನಿ. ಅವಳು ಸ್ವಲ್ಪ ದೂರ ಹೋದ ತಕ್ಷಣ ಅವನು ಸಿಕ್ಕಿ ಹೇಳಿದಾಗ ಅವಳಿಗೆ ಖುಷಿಯಾಯಿತು. ಬೈಕು ಯಾವತ್ತು ಸ್ಕೂಲ್ ಬೇಡ, ಎಲ್ಲಾದರೂ ಬೇರೆ ಕಡೆ ಹೋಗೋಣ. ಸ್ಕೂಲ್ ಬೇಡ, ಬೇರೆ ಕಡೆ ಹೋಗೋಣ. ಇವತ್ತು ಯಾಕೆ ಸ್ಕೂಲ್ ಬೇಜಾರು, ಅದೇ ಪಾಠ ಅದೇ ಇದು ಕೇಳಿ ನಡ್ರಿ ಎಲ್ಲಾದರೂ ಹೋಗೋಣ ಅಂದ್ಲು. ಹಾಗಾದರೆ ಬೆಟ್ಟದ ಕಡೆಗೆ ಹೋಗೋಣವಾ? ಅಲ್ಲಿಗೆ ಹೋಗೋಣ. ಆದರೆ ಫ್ರೆಂಡಿಗೆ ಹೇಳಿ ಬರಬೇಕು, ಹೇಳಿಬಿಡು. ಬೇಗ ಇವತ್ತು ಬರ್ತೀನಿ, ಹೆಲ್ಪ್ ಮಾಡಿ. ಅಮ್ಮ ಕೇಳಿದರೆ ನಾನು ಬಿಡಕ್ಕೆ ಹೋಗಿದ್ದೆ ಅಂತ ಹೇಳು. ಫ್ರೆಂಡ್ ಸಿಕ್ಕಾಗ ಅವಳ ಕೈಲಿ ಹೇಳಿಳು, ನಾನು ಎಲ್ಲೂ ಹೋಗಿದ್ದೀನಿ ಅಂತ ಹೇಳಬೇಡ. ಇಲ್ಲೇ ಬೆಟ್ಟಕ್ಕೆ ಹೋಗಿದ್ದೀನಿ, ಪೂಜೆಗೆ ಹೋಗಿದ್ದೀನಿ ಫ್ರೆಂಡ್ ಜೊತೆ ಅಂತ ಹೇಳು, ಇವನ ಜೊತೆ ಅಂತ ಹೇಳಬೇಡ ಅಂತ ಹೇಳಿಳು. ಇದೆಲ್ಲ ಸರಿಯಲ್ಲ ಕಣೆ, ಬೇಡ ಬಾರೆ ಹೋಗೋಣ ಅಂತ ಅವಳು ಕರೆದಾಗ, ಇಲ್ಲ ನೋಡು, ನೀನು ನಾನು ಹೇಳ್ದಷ್ಟು ಮೇಡು, ಆಮೇಲೆ ನೋಡು ನಾನು ಸುಮ್ಮನಿರಲ್ಲ ಅಂತ ಹೇಳಿಳು. ಇವತ್ತು ಯಾವುದೋ ಯಾರ ಜೊತೆ ನಾವು ಬೆಟ್ಟಕ್ಕೆ ಹೋಗ್ತಾವಳೆ, ನನಗೆ ಹೇಳಬೇಡ ಅಂತ ಹೇಳ್ತಾವಳೆ. ಮಾಡ್ತೀನಿ ಇವಳಿಗೆ ಅಂತ ಅವಳು ಇಂಥ ವಿಷಯ ಎಲ್ಲ ಬಚ್ಚಿಡಬಾರ್ದು ಅಂತ ಹೋಗಿ ಅವರಮ್ಮಂಗೆ ಇದ್ದಂಗೆ ಹೇಳಿಳು. ನೋಡಿ ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಬೆಟ್ಟಕ್ಕೆ ಹೋಗಿದ್ದಾಳೆ ನಿಮ್ಮ ಹುಡುಗಿ, ಏನು ಮಾಡೋಕ್ಕೆ ಹೋಗಿದ್ದಾಳೆ, ಅವನ ಜೊತೆ ತಿರುಗ್ತಾ ಇದ್ದಾಳೆ, ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಲು. ಅವರಮ್ಮ ಅಳ್ತಾ ಕೊಡ್ತರು, ಏನ್ರಿ ಇವಳು ಇನ್ನೂ SLC ಮುಗಿಸಿಲ್ಲ, ಹೀಗೆ ಮಾಡಿದರೆ ಈಗ ಮಾಡ್ತೀನಿ ಇರು ಇವಳು ಇರೋ ಕಡೆಗೆ ಹೊರಟರು. ಅವರು ಬೈಕಿನಲ್ಲಿ ಅವರಿಬ್ಬರು ಎಲ್ಲೋ ಹೋಗಿದ್ದಾರೆ, ತಳಗೆ ಎಲ್ಲೂ ಇಲ್ಲ. ಬೆಟ್ಟ ಹತ್ತಿ ಮೇಲೆ ಹೋಗಿದ್ದಾರೆ. ನನಗಂತೂ ಹತ್ತೋಕ್ಕಾಗಲ್ಲ. ಅವರಪ್ಪ ಅಲ್ಲಿಗೆ ಹೊರಟ, ಅವರಿರೋ ಕಡೆಗೆ ಬೆಟ್ಟಕ್ಕೆ ಎಲ್ಲ ಹುಡುಕಿ, ದೇವಸ್ಥಾನ ಎಲ್ಲ ಹುಡುಕಿ, ಇಲ್ಲ ಅವರು ಇಲ್ಲಿಲ್ಲ, ಅಲ್ಲೆಲ್ಲ ಹೋಗಿದ್ದಾರೆ ಅಂತಂದ್ಬಿಟ್ಟು, ಅಲ್ಲಿಡ್ರಿ ಅಂತೀನಿ ಕಾಯ್ತಾ ಮಂಟಪದಲ್ಲಿ ಕುಳಿತರು. ಅಲ್ಲೇ ಕೂತ್ಕೊಂಡು ಅವರಪ್ಪ, ಬತ್ತಾಳೆ ಮಗಳು,
ಅಂತ ಕಾಯ್ಕೊಂಡು ಕೂತ್ಕೊಂಡ್ರು. ಅವರು ಇಬ್ಬರ ಮೇಲೆ ಇಬ್ಬರು ಮೇಲೆ ಹೋದವರು ಮೊಬೈಲ್ನಲ್ಲಿ ಫೋಟೋ ತೆಕ್ಕೊಂಡು ಸುತ್ತಾಡುತ್ತಾ ಕೈ ಹಿಡಿದು ನಾವು ಎಲ್ಲಿಯವರು ಎಲ್ಲಿರ್ತೀವೋ ಅಲ್ಲಿವರೆಗೂ ನಮ್ಮ ಹೆಸರು ಇರುತ್ತೆ, ಇಲ್ಲಿ ಹತ್ತಿ ಬರ್ತಾ ಇರೋಣ. ಇಬ್ಬರು ಹೆಸರು ಕೆತ್ತಿದರು ಕೂತ್ಕೊಂಡು. ಹೆಸರು ಕೆತ್ತಿ ಅದ್ರ ಮುಂದೆ ನಿಂತ್ಕೊಂಡು ಸೆಲ್ಫಿ ತೆಕ್ಕೊಂಡು ಏನು ಅಂತ ನಗುತ್ತಾ ಅನುಷಾ ಯತೀಶ್ ಅಂತ ಸರಿಯಾಗಿದೆ ಹೆಸರು ಕೆತ್ತಿದ್ದಾರೆ. ನೀನೇ ಮದುವೆ ಆಗಿ 4 ಮಕ್ಕಳ ಆಟ ಆಡಿಸ್ಕೊಂಡು ನೀನು ಏನು ಮಾಡಬೇಕು ಅಂತ ಇದ್ದೀಯಾ? ಇನ್ನೇನು ನಿನ್ನನ್ನು ಮದುವೆ ಆಗಿ 4 ಮಕ್ಕಳು ಆಟ ಆಡಿಸ್ಕೊಂಡು ಕುಂತಿರ್ತೀನಿ. ಹೌದಾ? ಇನ್ನೇನು ಮಾಡೋ ಆಸೆ ಇಲ್ವಾ? ಇದೆ, ಓದಬೇಕು, ಅರ್ನ್ ಮಾಡಬೇಕು ಅಂತ ಎಲ್ಲ ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದೆ ಬಿಡು. ನನಗೂ ಅನುಕೂಲ ಆಯಿತು. ಅಷ್ಟರಲ್ಲಿ ಕೋತಿ ಅಟ್ಟಿಸ್ಕೊಂಡು ಬಂತು. ಇವರು ಮಾತಾಡ್ತಾ ಇರುವಾಗಲೇ ಕೋತಿ ಅಟ್ಟಿಸ್ಕೊಂಡು ಬಂದುಬಿಡ್ತು. ಇನ್ನೊಂದು ಜಾಸ್ತಿ ಆಗ್ತಾಯಿದೆ. ಇನ್ನು ಮಾಡಿದರೆ ಅದು ಆ್ಯಪು ಇದು ಮಾಡುತ್ತೆ. ಅದರಿಂದ ಕತೆ ನೆಕ್ಸ್ಟ್ ಪಾರ್ಟ್ಗೆ 2ನೇ ಪಾರ್ಟ್ನಲ್ಲಿ ಬೇರೆದು ವಿಡಿಯೋ ನೋಡಿರಿ. ಇದು ಇಷ್ಟ ಆಯಿತು, 2ನೇ ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿರಿ. ಮೊದಲ ಒಂದು ವಿಡಿಯೋ ನೋಡ್ತಾರೆ, ಒಂದು ವಿಡಿಯೋ ನೋಡಲ್ಲ, ಹಾಗಾಗುತ್ತೆ. ಏನೋ ಕತೆ ಅದು. ಪೂರ್ತಿ ವಿಡಿಯೋ ನೋಡಿರಿ. ಶೇರ್ ಮಾಡ್ಕೊಂಡು ನೋಡೋರು ನೋಡಿಬಿಡ್ತಾರೆ, ನಮಗೇನು ಬರಲ್ಲ. ಇರಲಿ, ಏನು ಮಾಡೋದಕ್ಕಾಗುತ್ತೆ. ಆಗಿದ್ದೆಲ್ಲ ಆಗಲಿ. ನನಗೆ ಬಂದಂಗೆ ಹಾಕ್ತಾ ಇರಬೇಕು ಅಷ್ಟೇ. ಬಂದಂಗೆ ಹಾಕ್ತಾ ಇರಬೇಕು, ವಿಡಿಯೋ ಓಡ್ತಾ ಇರಬೇಕು, ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್, ಎಲ್ಲರೂ ನೋಡ್ತಾ ಇದ್ದೀರಾ. ನೋಡೋಷ್ಟು ನೋಡಿರಿ. ಎಲ್ರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ ಯು. ಇಷ್ಟು ದೊಡ್ಡ ವಿಡಿಯೋ ನೋಡಲಿ. ಇದೇನು ಮಾಡೋದು, ಇವಾಗ ಸಣ್ಣ ವಿಡಿಯೋಗಳನ್ನು ಬಿಟ್ಟಿದ್ದೀವಿ. ಯಾವುದಾದ್ರು ಒಂದೊಂದು ದೊಡ್ಡ ವಿಡಿಯೋ, ವಾರಕ್ಕೊಂದು ದೊಡ್ಡ ವಿಡಿಯೋ ಅಷ್ಟೇ, ಜಾಸ್ತಿ ಹಾಕಲ್ಲ. ಥ್ಯಾಂಕ್ ಯು. ನೋಡಿ ಆಡ್ಸೆನ್ಸ್ ಇನ್ನೂ ಆಗಿಲ್ಲ. ಏನು ಮಾಡೋದು? ಯಾವಾಗಾಗುತ್ತೋ ಆಗಲಿ. ಅದೇನೋ ಇದು ತಗೋಬೇಕಾಯಿತು ಜಾಯಿನ್ ಆಗೋದಕ್ಕೆ, ಅದೆಲ್ಲ ಅಕೌಂಟೆಲ್ಲ ಇದು ಕೊಡಬೇಕು, ಅವೆಲ್ಲ ಆಗ್ತಾಯಿಲ್ಲ. ಆಗಲಿ, ನಿಧಾನಕ್ಕೆ ಆಗಲಿ ಬಿಡಿ. ಇವತ್ತಿಂದ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.